ಆಯ್ತಿಲ್ಲೇ ಕೂತ್ಕೋ. ಪರಮ್ಗೆ ವಿಶು ಈ ದೊಡ್ಡ ಟಬ್ ತಂದು ಕೊಟ್ಟಿದ್ದಾನೆ, ಸ್ವಿಮ್ಮಿಂಗ್ ಟಬ್ನ. ಆಟ ಆಡ್ಲಿ ಅಂತಂದ್ರೆ ಅವನು ಇಲ್ಲಿ ಕೂತ್ಕೊಂಡು ಆಟ ಸಾಮಾನೆಲ್ಲ ಗುಡ್ಡೆ ಹಾಕಿದ್ದೀವಿ. ಅವ್ನಿಗೆ ಏನೇನು ಬೇಕು ಇದೆಲ್ಲ ಬೇಡ. ಅವನಿಗೆ ಈ ಸ್ಪೂನು, ಗ್ಲಾಸು ಇದನ್ನ ತಗೊಂಡು ಆಟಾಡೋಕೆ ಇಷ್ಟ ಅವನಿಗೆ. ಇದೆಲ್ಲ ಆಟ ಆಡೋ ಅಂದರೆ ಆಟ ಆಡಲ್ಲ. ನೆನ್ನೆ ತಾನೇ ತಗೊಂಡು ಬಂದ ಆಟ ಆಡ್ಸೋಕ. ಇದರಲ್ಲಿ ನೀರು ಬಿಟ್ಬಿಟ್ಟು ಆಟ ಆಡಿಸು ಪಾಪುನ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಅಂತಂದ. ಇದೆಲ್ಲ ಆಕ್ಟಿವಿಟೀಸ್ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ. ಈ ಮಕ್ಕಳು ಬರೀ ಸ್ಪೂನು ಅದು ಇದು ಬಿಸಾಕೋದು. ಇದೊಂದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಆಮೇಲೆ ಇದೊಂದು ಕ್ಲಾಕು. ಇದು ಹೆಂಗೆ ಅಂದರೆ ಈ ಥರ ಇದ್ರ ಫುಲ್ ಇರುತ್ತೆ, ಅದನ್ನು ಜಾಯಿನ್ ಮಾಡೋದು. ಅಂದರೆ ಮಕ್ಕಳು ಐಡೆಂಟಿಫೈ ಮಾಡಿ ಜಾಯಿನ್ ಮಾಡೋದು. ಒಂಥರ ಮೈಂಡ್ಗೆ ಒಂದು ಗೇಮ್ ಥರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೇನು ತಂದಿದ್ದಾನೆ ಮಾಮ, ಇದೊಂದು ತೋರಿಸು ಬುಜ್ಜಿ. ಇದೊಂದು ನೋಡಿ ಫ್ರೆಂಡ್ಸ್, ನಮಗೆ ಗೊಂಬೆಗಳಲ್ಲಿ ನೋಡಿದ್ವಿ ಅಲ್ವಾ, ಆಡಿಸಿ ನೋಡು ಬಿಡಿಸಿ ನೋಡು. ಇದು ಹೆಂಗೆ ಹಾಕಿ ಹೆಂಗೆ ಮಲಗಿಸಿ ಮಲಗಲ್ಲ, ಹಿಂಗೆ ಆಟ. ಎಷ್ಟು ಕ್ಯೂಟಾಗಿದೆ ಅಲ್ವಾ. ಸೊ ಇವಾಗ ಸ್ವಲ್ಪ ಪರಮ್ ಈ ಕಡೆ ಡೈವರ್ಟ್ ಆಗಿದ್ದಾನೆ. ಇದ್ರ ಒಳಗಡೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ. ಹಿಂಗೆ ಕೂರಿಸ್ಕೊಂಡು ಆಟ ಆಡ್ಬೋದು. ಸಮ್ಟೈಮ್ಸ್ ಇದು ಇಲ್ದೇರಾಗ ಏನಾಗಿತ್ತು ಅಂದರೆ ಫುಲ್ ಮನೆ ಅದು ಇದು. ಮತ್ತು ಬುಜ್ಜಿ ಇಲ್ಲಿ ಬರೀತಾ ಇರ್ತಾನೆ ಬೋರ್ಡಲ್ಲಿ. ಸೊ ಅವನನ್ನು ನೋಡಿಕೊಂಡು ಇವನನ್ನು ನೋಡ್ಕೋಬೋದು. ಇಬ್ಬಿಬ್ರು ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಹಾಯ್ ಹಾಯ್ ಬಾಯ್ ಮಾಡೋಯ್ತು. ಬಾಯ್ 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 ಮಾಡ್ದ ನೀನು. ಬಾಯ್ ಬಾಯ್ ಬಾಯ್. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಪರಮ್ಗೆ. ಕೋಲ್ಡ್ ಆಗಿ ಖುಷಿ ಖುಷಿ ಆಗ್ತಾ ಇದೆ ಅವನಿಗೆ. ಖುಷಿ ಖುಷಿ. ಈಗ ಊಟ ಮಾಡಿಸೋಣ ಪರಮ್ಗೆ. ಸೊ ನೋಡೋಣ ಇದರಲ್ಲಿ ಯಾವಾಗ ಆಟ ಆಡ್ತೀನಿ. ಸ್ವಲ್ಪ ಕೋಲ್ಡ್ ಎಲ್ಲ ಕಮ್ಮಿ ಆಗಲಿ, ಅವಾಗ ನೀರು ಒಂದಿಷ್ಟು ಓಕೆನಾ. ಸೊ ಪರಮ್ನ ಆಟ ಆಡಿಸ್ಬೇಕು ಇದರಲ್ಲಿ ಟಬ್ಬಲ್ಲಿ, ಬಾತ್ ಟಬ್ಬಲ್ಲಿ. ಸೊ ನೋಡೋಣ ಒಂದಿಷ್ಟು ಇಲ್ಲಿವರೆಗೆ ನೀರು ಬಿಟ್ಟು ಪರಮ್ನ ಬುಜ್ಜಿನ ಇಬ್ರು ಬಿಟ್ಟು ಆಟ ಆಡ್ತಾನ, ಆವಾಗ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಕೋಲ್ಡ್ ಎಲ್ಲ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಾ ಒಳಗಡೆ ತೋರಿಸು ಹೆಂಗಿದೆ ಅಂತ ಬುಜ್ಜಿ. ಅವ್ನು ಆಟ ಆಡೋದಕ್ಕೆ ಎಷ್ಟು ತುಂಬಿದ್ದಾನೆ. ಅವ್ನಿಗೆ ಸ್ಪೇಸ್ ಬಿಟ್ಟು ಇನ್ನೆಲ್ಲ ತುಂಬಿಕೊಂಡಿದ್ದಾನೆ. ಬುಜ್ಜಿ ಅಣ್ಣ ವಿಡಿಯೋ ಮಾಡ್ತಾ ಇರೋದಲ್ಲಿ ಇವನ್ ಮುಖ ನೋಡಿ ಹೆಂಗ್ ಆಡ್ತಾವನಂತ. ಮುಕ್ಲಿನ್ ಮಾಡಿ ನೋಡಿ ಒಳಗಡೆ ಎಲ್ಲ ಏನೇನು ಇಟ್ಕೊಂಡವನೆ ಅಂತ. ಅಜ್ಜಿ ಹೆಂಗ್ ನಗಿದ್ದ? ಅಜ್ಜಿ ಹೆಂಗ್ ನಗಿದಪ್ಪ? ಹೆಂಗ್ ನಗಿದ್ದೈತೆ ಅಜ್ಜಿ? ಬರು ಓಯ್ ಪರಿ, ಅಜ್ಜಿ ಹೆಂಗ್ ನಗಿದ್ದ? ಅಜ್ಜಿ ಹೆಂಗ್ ನಗಿದ್ದ? ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇಲ್ಲ, ನಮ್ಮ ಮಮ್ಮಿ ಫೋರ್ಸ್ಫುಲಿ ಬ್ಲಾಗ್ ಶುರು ಮಾಡ್ತಾ ಇದ್ದಾರೆ. ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಹೌದು, ಏನಕ್ಕೆ ಅಂತಂದ್ರೆ ಬರೀ ಪ್ರಮೋಷನ್ ಅಂತ ಪ್ರಮೋಷನ್ ವಿಡಿಯೋ ಕಡೆನೇ ಆಗುತ್ತೆ. ಮತ್ತೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಆಮೇಲೆ ಅದು ಸ್ಟೋರೇಜ್ ಆಯ್ತು ಇದು ಸ್ಟೋರೇಜ್ ಆಯ್ತು ಅಂತ ಏನ್ ಮಾಡ್ತೀನಿ, ಬ್ಲಾಗ್ಸ್ನ ಡಿಲೀಟ್ ಮಾಡ್ಬಿಟ್ಟು ಅದನ್ನ ಎಡಿಟಿಂಗ್ ಹಾಕ್ಬಿಟ್ಟಿರ್ತೀನಿ. ಸೊ ಫೈನಲಿ ಇವತ್ತು ಒಂದು ಬ್ಲಾಗ್ ಮಾಡೇ ಬಿಡೋಣ ಅಂತ ಬ್ಲಾಗ್ ಶುರು ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಹೆಂಗೆ ಕಾಣಿಸ್ತಿದೆ? ಖುಷ್ಗೌಡನ ಕರೆ. ಖುಷ್ಗೌಡ ಖುಷ್ ಬುಜ್ಜಿ ಬುಜ್ಜಿ ಬಾಯ್. ಸೊ ಇದು ನನ್ನ ಕ್ಯಾಶುವಲ್ ಔಟ್ಫಿಟ್. ಶರ್ಟ್ ಆ್ಯಂಡ್ ಇದು ಒಂಥರ ಬೆಲ್ ಬಾಟಮ್ ಟೈಪ್. ಆದರೆ ಬೆಲ್ ಬಾಟಮ್ ಪ್ಯಾಂಟ್ ಅಲ್ಲ, ಇನ್ನೇನು ಅಂದ್ರೆ ಇನ್ನೂ ಹಿಂಗೆ ಹೋಗುತ್ತೆ ಬೆಲ್ ಬಾಟಮು. ಇದು ಸ್ವಲ್ಪ ಸೆಮಿ ಬೆಲ್ ಬಾಟಮ್. ಇದು ನಾನೇ ಬೆಂಗಳೂರಿಂದ ತಂದಿದ್ದು. ಸೊ ನನ್ನ ಔಟ್ಫಿಟ್ ನಮ್ಮ ಹೀರೋ. ಆ್ಯಂಡ್ ಇವರು ನನ್ನ ಮಗ. ಯಾರಿಗೂ ಹೇಳ್ಬೇಡ, ಇವರು ನನ್ನ ನೀನು ತಮ್ಮ. ಅವನು ನಿನ್ನ ತಮ್ಮ. ಸೊ ನಮ್ಮ ಬುಜ್ಜಿನೂ ರೆಡಿ ಆಗ್ಬಿಟ್ಟಿದೆ ನಿಂಗೆ ನನ್ನ ಜೊತೆ ಪ್ರಮೋಷನ್ ಟೊಪ್ಪಿ ತೆಗಿಯೋ ಹೀರೋ. ತೋರಿಸಿ ಸರ್, ನಮ್ಮ ಹೀರೋ. ಹಾಯ್ ಮಾಡು. ಓಹ್ ದೊಡ್ಡವನಾಗೋದ ಬಿಟ್ರೆ ಅವನೇ ವ್ಲಾಗ್ ಮಾಡ್ತಾನೆ ನೋಡಿ. ಟೋಪಿ ಪಾರು, ಅವ್ರನ್ನೂ ಕರ್ಕೊಬಿಡಿ ನಿಮ್ಮ ಪುಟ್ಟ ಮಗನ್ನ. ಅವ್ರ ತಾತನ ಹತ್ರ ಇದ್ದಾನೆ. ನಾನು ಕೂಡ ವ್ಲಾಗ್ ಮಾಡ್ತಲ್ಲ ಇವಾಗ. ಶೈಲೂನು ಮಾಡಲಿಲ್ಲ ಅಂದರೆ ಹೆಂಗಿರುತ್ತೆ ಅಂದ್ಬಿಟ್ಟು ನಾನು ಮಾಡು ಅಂತ ಹೇಳ್ತಾ ಇರ್ತೀನಿ. ಹಂಗಾಗಿ ಇವತ್ತು ಹಾಯ್ ಪಾರು ಗೌಡ್ರೆ. ಅವ್ರಿಗೆ ಗೊತ್ತಾಗಿದೆ ನಮ್ಮಮ್ಮ ಹೊರಗಡೆ ಹೋಗ್ತಾ ಇದ್ದಾಳೆ ಅಂತ. ಅವನು ಒಳದೆ, ಅವ್ರ ಅಮ್ಮ ಎಲ್ಲೂ ಹೊರಗಡೆ ಹೋಗಿಲ್ಲ. ಅಮ್ಮನ ಮಗ ಇವನು, ಪಕ್ಕ ಅಮ್ಮನ ಮಗ. ಹಾಯ್ ಹಾಯ್ ಮೇಡಮ್. ಹೆಲೋ ಹಾಯ್ ಮಾಡು. ಹಾಯ್ ಹೋಗೋ. ಈಗ ಬಾಯ್ ನಾನು. ಇವಾಗ ಅವ್ರನ್ನ ನಾನು ಈ ಕಡೆ ಎಲ್ಲರೂ ಕರ್ಕೊಂಡಾಗ ಆಟ ಆಡ್ಸಿರ್ಬೇಕು. ಗುಟ್ಟಾಗಿ ಹೋಗ್ಬೇಕು ಅವ್ರಮ್ಮ. ಬುದ್ಧಿಯಾ? ಬನ್ನಿ 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 ಗೌಡ್ರೆ, ಪರಮ್ ಗೌಡ್ರೆ. ಹಾಯ್ ಗೌಡ್ರೆ, ಬನ್ನಿ ಬನ್ನಿ ಬನ್ನಿ. ಶುರು ಮಾಡ್ತಾ ಇದ್ದೀನಿ. ಮಮ್ಮಿ ಬುಜ್ಜಿ ಎಲ್ಲರೂ ಮನೆ ಹತ್ರ ಹೋಗಿದ್ದಾರೆ.
ಸೊ ಏನು ಮಾಡಲಿ ವ್ಲಾಗಲ್ಲಿ ಇವಾಗ ನಾನು ರೆಡಿ ಅದೇ ಅಂದರೆ ಏನಿಲ್ಲ ಒಂಚೂರು ಲಿಪ್ ಬಾಮ್ ಹಾಕ್ಕೊಂಡು ಐಲೈನರ್ ಇಟ್ಕೊಂಡು ಬಂದಿದ್ದೀನಿ. ಈ ಬಿಸಿಲಿಗೆ ರೆಡಿ ಆಗೋಕ್ಕೂ ಆಗಲ್ಲ, ರೆಡಿ ಆದರೂ ವೇಸ್ಟ್ ಎಲ್ಲ ಸ್ವೆಟಿಂಗ್ ಆಗಿಬಿಡ್ತೀನಿ. ಮತ್ತು ಊರಿಂದ ನಮ್ಮ ಅಂಕಲ್ ಆಂಟಿ ಬರ್ತಿದ್ದಾರೆ, ಅತ್ತೆ ಮಾವ, ನಮ್ಮ ಅತ್ತೆ ಮಾವ ಸುನೀಲ್ ಅವರ ಅಪ್ಪ ಅಮ್ಮ ಬರ್ತಿದ್ದಾರೆ. ನಮ್ಮ ಅಂಕಲ್ನ ಕರೆಸ್ತೀನಿ ನಾನು, ಒಂದು ಯಾವಾಗ ಕರೆಸ್ತೀನಿ ಅವಾಗೆಲ್ಲ ಅಂಕಲ್ ಮೀನು ತೊಗೊಂಡು ಬಂದುಬಿಡಿ ಅಂತ ದುಡ್ಡು ಹಾಕ್ಬಿಡ್ತೀನಿ ಅವರಿಗೆ. ಅಂದರೆ ಮೀನು ಅಲ್ಲಿ ಫ್ರೆಶ್ ಮೀನು ಸಿಗುತ್ತೆ, ಒಂದು ಟೇಸ್ಟ್ ಸಖತ್ತಾಗಿರುತ್ತೆ. ಇಲ್ಲೆಲ್ಲ ಫ್ರೆಶ್ ಮೀನು ಚಾನ್ಸೇ ಎಲ್ಲ ಸಿಗೋಕ್ಕೆ. ನಮ್ಮೂರ ಕಡೆ ಎಲ್ಲ ಅಲ್ಲೇ ಕೆರೆಯಿಂದ ಹಿಡಿದು ತಂದು ಹಾಕಿರ್ತಾರೆ, ಅದನ್ನು ತಗೊಂಡು ಬರ್ತಾರೆ ಡೈರೆಕ್ಟು. ಸೊ ಹಂಗಾಗಿ ತೊಗೊಂಡು ಬನ್ನಿ ಅಂಕಲ್ ಅಂತ ಹೇಳಿದೆ. ಜೊತೆಗೆ ಆಂಟಿನೂ ಕರ್ಕೊಂಡು ಬನ್ನಿ ಜೊತೆಗೆ ಅಂತಂದೆ. ಅಂಕಲ್ ಆಂಟಿ ಇಬ್ಬರು ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಸಾಂಬಾರು ಕಬಾಬ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಹುಣಸೆ ಹಣ್ಣು ತರಿಸ್ದೆ ಸೆಪ್ಟೋದಲ್ಲಿ 175 ಏನೋ ಕೊಟ್ಟು ತರ್ತಿದ್ದೀನಿ. ವರ್ತ್ ಇದೆ. ಒನ್ ಟೈಮು 100 ರೂಪಿ ಕೊಟ್ಟರು ಇಷ್ಟು ಬರುತ್ತೆ, ಬೇರೆ ಬೇರೆ ಬ್ರ್ಯಾಂಡು. ಇದು ಝೋಫ್ ಹೋಲ್ ಸ್ಪೈಸಸ್ ಅಂತ ಚೆನ್ನಾಗಿದೆ, ಇಷ್ಟು ಕೊಟ್ಟಿದ್ದಾರೆ. ಒಳಗಡೆ ಹೆಂಗಿದೆ ಅಂತ ನೋಡಬೇಡ. ಅಂದರೆ ನಾರ್ಮಲ್ ನಾವೇನು ಹುಣಸೆ ಹಣ್ಣನ್ನ ತೊಗೋತೀವಲ್ಲ, ಹುಣಸೆ ಹಣ್ಣೆಲ್ಲ ಜಜ್ಜಿ ರೆಡಿ ಮಾಡ್ತಾರಲ್ಲ ಅವ್ರ ಹತ್ರ ತೊಗೋತೀವಲ್ಲ ಹಾಗೆ ಇದೆ. ನಮ್ಮೂರಲ್ಲಿ ಹುಣಸೆ ಹಣ್ಣೆಲ್ಲ ಹೇಳಿದ್ವಿ, ಇನ್ನೂ ಅವರು ರೆಡಿ ಮಾಡಿಲ್ಲ ಅನಿಸುತ್ತೆ. ಚೆನ್ನಾಗಿದೆ, ಬಟ್ ಬೀಜ ಇದೆ, ಸೀಡ್ಲೆಸ್ ಅಲ್ಲ. ಸೊ ಇಷ್ಟು ಬಂದಿದೆ, ಓಕೆ, ವರ್ತ್ ಇದೆ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ, ಅವ್ರು ಬಂದಾಗಲೂ ತೋರಿಸ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಈ ವ್ಲಾಗ್ನ ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಸೊ ಇವತ್ತೊಂದು ಪ್ರಮೋಷನ್ಗೆ ಬೇರೆ ಹೋಗಬೇಕು. ಇದು ಯಾವ ಟೈಮಿಗೆ ಹೋಗ್ತೀನೋ ಏನು ಇತ್ತು ಅಂತ ನನಗೆ ಗೊತ್ತಿಲ್ಲ, ನೋಡುವ. ಅಂದರೆ ನಮ್ಮ ಮನೆ ಒಂಥರ ಡಿಫ್ರೆಂಟಾಗಿ ಮಾಡೋದು, ಟೊಮೆಟೊ ಅಂತ ಮೀನು ಸಾಂಬಾರು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು. ಮಾಮೂಲಿ ಎಲ್ಲ ಹಾಕಿ ರುಬ್ಬಲ್ಲ, ಅದಕ್ಕೆ ಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಏನು ಕಡಲೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋತೀವಿ. ಇಲ್ಲಿ ಒಗ್ಗರಣೆಗೆ ಬಂದು ಈರುಳ್ಳಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಟೊಮೊಟೊ 4, ಹುಣಸೆ ಹುಳಿನ ಇನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀವಿ. ಅದನ್ನು ಆಮೇಲೆ ಚೆನ್ನಾಗಿ ಅದನ್ನು ರಸ ತೆಗೆದು ಅಲ್ಲಿ ತೆಗೆದು ಹುಳಿ ಹಾಕ್ಕೊಡೋದಲ್ಲಿ ಬರ್ಸೋಕ್ಕ ಹಾಕಿ ರುಬ್ಬಿದ್ದೀನಿ ಮೇಲೆ. ಏನು ಅಡುಗೆ ಮಾಡಿದ್ರೆ ಅಂತಂದ್ರೆ ಎಷ್ಟಾಗಿದೆ? 2 ಆಗಿದೆ ಪ್ಲೇಟ್. ಸೊ ನಮ್ಮ ಮಮ್ಮಿನ ಕೇಳ್ತಿದ್ರಲ್ಲ ನೋಡಿ, ಆಂಟಿಯಲ್ಲಿ ಕಾಣಿಸೋದೇ ಇಲ್ವಲ್ಲ ಅಂತ ಒಂದಷ್ಟು ಜನ ಬುಜ್ಜಿಯಲ್ಲಿ ಕಾಣಿಸೋದಿಲ್ಲ, ತೋರ್ಸೋದೇ ಇಲ್ವಲ್ಲ, ಒಬ್ಬೊಬ್ಬರೇ ಮಾಡ್ತಿರಲ್ಲ ಅಂತ. ಎಲ್ಲರೂ ಇರ್ತೀವಿ, ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗ್ಬಿಟ್ಟಿರ್ತೀವಿ ಅಷ್ಟೇ. ಅದೇ ಹೇಳಿದ್ದೀನಿ, ಇವತ್ತು ಸಿಕ್ಕಿದ್ದಾರೆ ನಮ್ಮ ಮಮ್ಮಿ ಅಂತ. ನಾನು ಬೆಳಗ್ಗೆ ಬ್ಲಾಗ್ ಶುರು ಮಾಡಿದಾಗಲೂ ಇರಲಿಲ್ಲ, ಮನೆ ಹತ್ರ ಹೋಗಿದ್ರು. ಅಲ್ಲಿ ಮನೆ ಹತ್ರ ಹೋಗಿ ಅಲ್ಲಿ ಕೆಲಸ ಮಾಡ್ತೀರ, ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ನೋಡಿ ಬುಜ್ಜಿನ ಕರ್ಕೊಂಡೋಗಿದ್ದೆ. ಬುಜ್ಜಿ ಹೋಗ್ಬಿಟ್ಟು ಅಲ್ಲಿ ಬರೋಕ್ಕೆ ಏನು ಎದ್ರುಕೊಳ್ತಾನೆ, ಮನೆ ಹತ್ರ ಬಿಟ್ಟ ಮೇಲೆ ಕತ್ತಕ್ಕೆ ಮೆಟ್ಲು ಹತ್ಕೊಂಡು ಮೇಲ್ ಕಡೆ ಮನೆಗೆ ಚೆನ್ನಾಗಿ ಅನ್ನಿಸ್ತಾ? ಹೌದಾ? ಹೆಂಗ ಅನ್ನಿಸ್ತು ಮನೆ ಹೇಗಿದೆ? ಅವನು ಹಂಗಿಲ್ಲ, ಏನಮ್ಮ ಹೊಸಲ್ದ ಇಷ್ಟು ಅಪ್ಪ ಇಡ್ಸಿದಿರಲ್ಲಮ್ಮ ಹಂಗಂದ್ರೆ ಯಾವ ಸೇಮ್ ಥರ ಇದೆ? ಯಾವ ಸೇಮ್ ಒಂದೇ ಥರ ಅಂದ್ರೆ ಅದಕ್ಕಿನ್ನ ಗ್ರಾನೈಟ್ ಎಲ್ಲ ಹಾಕ್ಸ್ಬೇಕು ನಿಧಾನದಲ್ಲಿ, ಈಗಲ್ಲ. ಅದು ಇವಾಗ ಹೋಗಿ ನೀನು ಅರ್ಜೆಂಟಲ್ಲಿ ನೋಡ್ಬಿಟ್ರೆ ಇನ್ನೂ ಇದೆ ಬುಜ್ಜಿಯೋದಕ್ಕೆ. ಓ ಡಿಸೈನ್ ಮಾಡಿದಾರೆ ಅಂದ್ರೆ ಪೇಂಟಿಂಗ್ ಮಾಡಿಲ್ವಂತೆ. ಮಾಡಿದ್ರೆ ವೆಯ್ಟ್ ಮಾಡು. ಅದಕ್ಕೆ ನಿಮ್ಮನ್ನ ಯಾರನ್ನ ಕರ್ಕೋಬಾರ್ದು ಅಂದ್ಕೊಂಡಿರೋದು. ಸರ್ಪ್ರೈಸಾಗಿ ಅಮ್ಮ ಮಕ್ಕಳಿಗೆಲ್ಲ ತೋರೋಣ ಅಂತ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡೆ. ನೋಡು ಮಮ್ಮಿನೂ ವಿಡಿಯೋನು ಮಾಡಲ್ಲ ಫ್ರೆಂಡ್ಸ್. ನಂದು ಯೂಟ್ಯೂಬೇ ಇಲ್ಲ, ನಂದು ಯೂಟ್ಯೂಬು ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯಾವುದೂ ಇಲ್ಲ. ಶೈಲಿಗೆ ಒಬ್ಬಳದೆ. ನಾನು ಯೂಟ್ಯೂಬ್ ಅಷ್ಟು ಮಾಡ್ತಿಲ್ಲ, ಒಬ್ಬೊಬ್ಳೆ ಏನು ಮಾಡೋದು ಅಂತ. ಯಾಕೋ ಮನೇಲಿ ನಿಂತೀವಿಲ್ಲ, ಅಂದರೆ ಮನೇಲಿ ನಿಂತೀವಂದ್ರೆ ಕೈಗೆ ಸಿಗಲ್ಲ ಅಷ್ಟೇನು. ಇಲ್ಲ, ಕೈಗೆ ಸಿಕ್ಕಲ್ಲ. ಮನೇಲೆಲ್ಲ ಇದ್ರೂ ನನ್ನ ಮಗನ ನೋಡ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್. ಎಲ್ಲರೂ ಇದ್ರಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಇನ್ನೊಂದು ಪ್ರಮೋಷನ್ಗೆ ಹೋದಾಗ ಯಾಕೆ ಮಾಡಲ್ಲ ಅಂತಂದರೆ, ಇಷ್ಟು ಟೈಮಿಂಗ್ಸಲ್ಲಿ ಬರಬೇಕು ನಾನು ವಿಡಿಯೋ ಮುಗಿಸ್ಕೊಂಡು ಅನ್ನೋದೊಂದಿರುತ್ತೆ. ಈ ಕಡೆಯಿಂದ ಹೋಗಕ್ಕೆ 15 ನಿಮಿಷ ಟೈಮು, ಆ ಕಡೆಯಿಂದ ಬರೋಕೆ 15 ನಿಮಿಷ, ಅಲ್ಲಿ ಒಂದು 20 ನಿಮಿಷ ವಿಡಿಯೋ ಮಾಡಲಿಕ್ಕೆ 25 ನಿಮಿಷ ಅಷ್ಟೇ ಟೈಮ್ ಕೊಡೋದು ನೋಡಿ. ಅಂದರೆ ಅಲ್ಲಿ ಪ್ರಮೋಷನ್ದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರ್ತೀನಿ, ಬರಿಯಲ್ಲಿ ಎಸ್ಕೇಪ್ ಆಗಿರ್ತೀನಿ. ಯಾಕೆಂದ್ರೆ ಬರೋ ಅಷ್ಟರಲ್ಲಿ ಪರಮು ನನ್ನನ್ನು ಅಷ್ಟು ರೋದನೆ ಕೊಟ್ಟಿರ್ತಾನೆ ನನಗೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಆಯಿತು, ಕರಾಡ್ಸೋಣ. ಆಡ್ಸಾಗಿದೆ, ಖಾರನೂ ಇಟ್ಟಿದ್ದೀನಿ. ಅದೇ ಸಾಕಲ್ವ ಇಷ್ಟೇ.
ಕಟ್ಟಿಂಗ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ, ಬಂದೇ ಇಲ್ವಲ್ಲ ಫಿಶು ನಿಮ್ಮ ಮಾವ ಬಂದೇ ಇರೋ ಅಂತ ನಿಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮಾವ ಅಂದಿವೇ ಬರ್ತಾ ಇದ್ದಾರೆ. ಅತ್ತೆ ಮಾವ ಸೊಸೆಗೋಸ್ಕರ ನೋಡಿ ಹುಣಸೆ ಹಣ್ಣು ಈ ಥರ ಬಿಸಿನೀರಲ್ಲಿ ನೆನೆಸಾಕ್ಬಿಟ್ಟಿದ್ದೀನಿ. ಇವಾಗ ಅಂಕಲ್ ಆಂಟಿನೂ ಬಂದರು. ನಾನು ಅವ್ರು ಬಂದು ಇಳಿದ್ಮೇಲೆ ಆಟೋ ಬುಕ್ ಮಾಡ್ತೀನಿ, ಅಲ್ಲಿಂದ ಬರ್ತಾರೆ. ಸೊ ನಾನು ಮೀನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅಲ್ವಾ, ಸೊ ಹಾಗಾಗಿ ಮೀನು ನೆಪದಲ್ಲಿ ಬರ್ತಾರೆ. ಅಂದರೆ ಅವರು ಕೆಲಸಗಳೆಲ್ಲ ಇರುತ್ತೆ ಅವ್ರಿಗೂ. ಸೊ ನಾನು ಯಾವಾಗವಾಗ ನೋಡಬೇಕು ಅಂತ ಅನ್ನಿಸ್ದಾಗೆಲ್ಲ ಕರೆಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಊರ ಸೈಡ್ ಫ್ರೆಶ್ ಮೀನೆಲ್ಲ ಸಿಗೋದ್ರಿಂದ ಮೀನನ್ನು ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅಮೌಂಟೆಲ್ಲ ಹಾಕ್ಬಿಡ್ತೀನಿ, ತೊಗೊಂಡು ಬರ್ತಾರೆ. ಅವ್ರು ಬಂದಿದ್ದ ತಕ್ಷಣ ಏನಿಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ವಲ್ಲ, ಗೊತ್ತು ಬರ್ತಾರೆ ಅಂತ. ಸೊ ಸಾಂಬಾರೆಲ್ಲ ಆದಮೇಲೆ ಊಟಕ್ಕೆ ಹಾಕಿದ್ವಿ. ಆ್ಯಂಡ್ ಬುಜ್ಜಿ ಸ್ಕೂಲಲ್ಲಿ ಏನೋ ಶುರು ಆಗ್ತಿದೆ ಅಲ್ವಾ, ಫೋಟೋಸ್ ಎಲ್ಲ ತೆಗಿಸ್ಬೇಕಿತ್ತು ಅಂತ ಕರ್ಕೊಂಡು ಬಂದಿದ್ದೆ ಸ್ಟುಡಿಯೋಗೆ. ಹಾಗೆ ನಮ್ಮ ಮನೆಗೆ ಮ್ಯಾಟ್ರೆಸ್ ಬುಕ್ ಮಾಡಿದ್ನ, ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ರಿಸೀವ್ಡ್ ಆಯಿತು. ಎಷ್ಟು ಚೆನ್ನಾಗಿದೆ ಅಂತೀರಾ, ಸೀರಿಯಸ್ಲಿ ನಾನು ಈ ಥರ ಪ್ಯಾಕಿಂಗ್ ಆಗಿರ್ಬೋದು ಆ್ಯಂಡ್ ಮ್ಯಾಟ್ರೆಸ್ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿದೆ ಆ್ಯಂಡ್ ವೆರಿ ಕಂಫರ್ಟೇಬಲ್ ಟು ಯೂಸ್ ಅಂತ ಹೇಳ್ಬೋದು. ಯಾರು ಬೆಡ್ ಮೇಲೆ ಮಲಗಲ್ಲ ಅಂತಾರಲ್ವ, ಅವರು ಕೂಡ ಮಲಗ್ತಾರೆ, ಅಷ್ಟು ಕಂಫರ್ಟೇಬಲ್ ಆ್ಯಂಡ್ ತುಂಬಾ ಚೆನ್ನಾಗಿದೆ. ನಾನು ಕೂಡ ಎಗ್ಗೆಲ್ಲ ಇಟ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ, ವರ್ಕ್ ಆಗುತ್ತಾ ಅಂದ್ಬಿಟ್ಟು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಬೆಡ್ಡು. ಸೊ ನಾನು ಇಲ್ಲಿ ಹಾಲಲ್ಲಿ ಓಪನ್ ಮಾಡಿ ಅದೆಲ್ಲ ಎಕ್ಸ್ಪ್ಯಾಂಡ್ ಆಗಬೇಕಲ್ಲ, ಅದೆಲ್ಲ ಆದಮೇಲೆ ತೊಗೊಂಡೋಗಿ ನನ್ನ ಬೆಡ್ಗೆ ಹಾಕಿದ್ದೀನಿ. ಆ್ಯಂಡ್ ನಿಮಗೂ ಏನಾದರೂ ಈ ಮ್ಯಾಟ್ರೆಸ್ ಬೇಕು ಅಂತಂದರೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಮ್ಯಾಟ್ರೆಸ್ ತುಂಬಾ ಚೆನ್ನಾಗಿದೆ.